ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯಲ್ಲಿ ಭೀಕರ ಆಕ್ಸಿಡೆಂಟ್ ಒಂದಾಗಿದೆ. ಸ್ಥಳದಲ್ಲಿಯೇ 4 ಜನ ಸಾವನ್ನಪ್ಪಿದ್ದಾರೆ. ತಡೆಗೋಡೆಗೆ ಬಿಳಿ ಬಣ್ಣದ ಸ್ವಿಫ್ಟ್ ಕಾರು ಡಿಕ್ಕಿ ಹೊಡೆದಿದೆ. ಸ್ಥಳದಲ್ಲಿ 3 ಸಾವನ್ನಪ್ಪಿದರೆ ಆಸ್ಪತ್ರೆಯಲ್ಲಿ ಒಬ್ಬ ವ್ಯಕ್ತಿ ಸಾವನ್ನಪ್ಪಿರುವಂಥದ್ದು. ರಾಮನಗರ ತಾಲೂಕಿನ ಜೈಪುರ ಗೇಟ್ ಸಮೀಪ ಘಟನೆ ನಡೆದಿದೆ. ಎಕ್ಸ್‌ಪ್ರೆಸ್ ಹೈವೇಯ ಬ್ರಿಡ್ಜ್ ಬಳಿ ತಡೆಗೋಡೆಗೆ ಕಾರು ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ರಭಸಕ್ಕೆ ಸಂಪೂರ್ಣವಾಗಿ ಕಾರು ನಜ್ಜುಗುಜ್ಜಾಗಿ ಹೋಗಿದೆ. ಮೈಸೂರಿನಿಂದ ಬೆಂಗಳೂರು ಕಡೆಗೆ ಹೋಗ್ತಾ ಇದ್ದಂತಹ ಸ್ವಿಫ್ಟ್ ಕಾರ್ ಇದು. ಮೃತರೆಲ್ಲರೂ ಕೂಡ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ಮೂಲದವರು ಅನ್ನೋದು ಗೊತ್ತಾಗ್ತಾ ಇದೆ. ಕಾರು ಸಂಪೂರ್ಣವಾಗಿ ಅಪ್ಪಚ್ಚಿಯಾಗಿತ್ತು. ಕಾರಿನೊಳಗಿದ್ದವರನ್ನ ಹೊರತೆಗೆಯೋದಕ್ಕೇನೆ ಹರಸಾಹಸ ಪಟ್ಟು ಹೊರತೆಗಿಬೇಕಾದಂತಹ ಪರಿಸ್ಥಿತಿ ಇತ್ತು. ಒಂದು ಕಡೆ ಕುಟುಂಬಸ್ಥರ ಆಕ್ರಂದನವನ್ನು ನೋಡ್ತಾ ಇದ್ದೀರಿ, ಮತ್ತೊಂದು ಕಡೆ ಕಾರಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀರಿ. ಸಂಪೂರ್ಣವಾಗಿ ಅಪ್ಪಚ್ಚಿಯಾಗಿ ಹೋಗಿದೆ. ಇದೇ ಕಾರಿನಲ್ಲಿಯೇ 4 ಜನ ಪ್ರಯಾಣ ಮಾಡ್ತಾ ಇದ್ರು. ಅತಿ ವೇಗವಾಗಿ ಬಂದು ಡಿವೈಡರ್ಗೆ ಗುದ್ದಿದಂತಹ ಪರಿಣಾಮ ಈ ಭೀಕರ ಆಕ್ಸಿಡೆಂಟ್ ಆಗಿದೆ. ಒಳಗಿದ್ದವರು ಸ್ಪಾಟ್ ಡೆತ್ ಆಗಿದ್ದಾರೆ. ಒಬ್ಬರು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ರು. ತತ್ಕ್ಷಣಕ್ಕೆ ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. 4 ಕೂಡ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ಮೂಲದವರು ಅನ್ನೋದು ಗೊತ್ತಾಗ್ತಾ ಇದೆ. ಸಂಜು ನನ್ನ ಮಕ್ಕಳನ್ನ ಬಿಡೋದಕ್ಕೆ ಅಂತ ಮಡವನ ಕೋಡಿಗೆ ಬಂದಿದ್ದ, ಅಜ್ಜಿ ಹತ್ರ ಬಿಟ್ಟು ಹೋಗೋದಕ್ಕೆ. ಆಗ ಮುತ್ತುರಾಜು ಮತ್ತು ಡ್ರೈವರು ಸ್ವಚ್ಛು ಅಂತ ಅವನ ಹೆಸರು. ಆಮೇಲಿಂದ ಇನ್ನೊಬ್ಬ ಅವ್ರು ಇರಲಿಲ್ಲ ಆಗ, ಯಾರೋ ಅವ್ರ ತಂದೆ ಬಂದಿರಲಿಲ್ಲ ಆಗ. ಆ ಕಡೆ ಇವ್ನು ಬಿಟ್ಟು ಬರ್ಬೇಕಾದ್ರೆ ಆ ಕಡೆಯಿಂದ ತಂದೆನೂ ಜೊತೆಲಿ ಕರ್ಕೊಂಬಂದ. ಆ ಕಡೆಯಿಂದ 3 ಜನ ಬಂದಿರೋದು, ಮಕ್ಕಳು 2 ಸೇರಿ. ಆ ಕಡೆಯಿಂದ ಬರ್ಬೇಕಾದ್ರೆ ಅವರ ತಂದೆನೂ ಬಂದಿದ್ದರು, ಚಿಕ್ಕನಾಯಕನಹಳ್ಳಿಯಿಂದ ಅವ್ರ ತಂದೆ ಬಂದಿದ್ದರು. ಇಲ್ಲೇ ಹೆಂಡ್ತಿ ಮಗ ಇದ್ರಲ್ಲ, ಆ ಕಾರಲ್ಲಿ ಬಂದರು. ಸಂಜು ಆರೋಗ್ಯವಾಗಿದ್ದಾನಂತೆ. ಒಂದು ಸ್ವಲ್ಪ ಎದೆ ನೋವು ಅಂತಾನಂತೆ, ಮಾತುಕತೆ ಎಲ್ಲ ಆಡ್ತಾ ಇದ್ದಾನೆ. ಅಲ್ಲಿ ನಮ್ಮವ್ರು ಕಳಿಸಿದ್ದೀವಿ. ಈಗ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಇದ್ದಾನೆ, ಮಾತಾಡ್ತಾ ಇದ್ದಾನೆ. ಒಬ್ಬ ಅದೇ ಸಂಜು ಅನ್ನೋನು ಆಟೋ ಓಡಿಸ್ತಾ ಇದ್ದ. ಮುತ್ತು ಅನ್ನೋನು ಒಂದು ಕಂಪ್ನಿಲಿ ಕೆಲಸ ಮಾಡ್ತೀವಿ, ಆರ್ಗ್ಯಾನಿಕ್ ಕಂಪ್ನಿ ಯಾವುದಕ್ಕೆ ಕೆಲಸ ಮಾಡ್ತೀವಿ. ಅವರು ನಮ್ಮ ತಮ್ಮಣ್ಣ ಅಂತಾರಲ್ಲ, ಅವರು ನಮ್ಮ ಭಾವ. ಮುತ್ತುರಾಜು ಅವ್ರ ಮಗ, ನನ್ನ ತಂಗಿ ಯಜಮಾನರು ತಂಗಿ ಮಗ. ಇಲ್ಲಿಂದ ಬೆಂಗಳೂರಿಂದ ಅವ್ರು ನಮ್ಮ ಸಂಜುನ ಮಕ್ಕಳು, ನನ್ನ ಮಗನ ಮಕ್ಕಳು, ಮುತ್ತುರಾಜು, ಡ್ರೈವರು, ಇಷ್ಟು ಜನ ಎತ್ತಿನ ಬಂದಿರೋದು. ಹತ್ತಿನ ಬರ್ಬೇಕಾದ್ರೆ ನಮ್ಮ ಭಾವ ಮಾತ್ರ ಹತ್ತಿರೋದು. ಇವ್ರ ಸ್ಕೂಲ್ 4 ಜನ ಮಕ್ಕಳಲ್ಲಿ ಬಿಟ್ಟವ್ರೆ. ನಮ್ಮ ಮನೇಲಿ ಇದ್ದಾವೆ ಸರ್. ನಾನು ಅಲ್ಲಿಗೆ ಎಷ್ಟೊತ್ತಿಗೆ ಬಂದ್ರು ಅಂತ ಗೊತ್ತಿಲ್ಲ, ಮಲಗಿದೆ. ನಮ್ಮ ತಾಯಿ ಮನೆ ಮುಂದಕ್ಕೆ ಇರೋದು, ನಾವು ಮಲಗಿದೆ. ಎಷ್ಟೊತ್ತಿಗೆ ಬಂದರು ಹೋದ್ರು ಮಾತ್ರ ಅಷ್ಟು ಟೈಮ್ ಗೊತ್ತಿಲ್ಲ, ಟೈಮಿಂಗ್ಸ್ ಗೊತ್ತಿಲ್ಲ. ನಾವು ಹಿಂದಕ್ಕೆ ಮನೆ ಮಲಗಿದೆ. ಹತ್ತಿಂದ ನಮ್ಮ ಭಾವ ಮಾತ್ರ ಹತ್ತವ್ರೆ. ಹತ್ತಿಂದ ಮಕ್ಕಳು ಮತ್ತು ಅದೇ ಡ್ರೈವರು, ಮುತ್ತು, ಸಂಜು, ಇಷ್ಟು ಜನ ಬಂದಿದ್ದಾರೆ.